ವೆಲ್ಕಮ್ ಟು ಧಾರವಾಡ ಕುಕಿಂಗ್. ಇವತ್ತಿನ ಸ್ಪೆಷಲ್ ಏನಪ್ಪ? ಜವಾರಿ ಕಡಕ್ ರೊಟ್ಟಿ. ನೀರು ಕೊಡ್ತಾರ ಅವ್ರು, ಹಂಗೇನಿಲ್ಲ. ಸಂಹಾರ ಮಾಡಕತ್ತಿತ್ತು. ಚಪ್ಪರಿಸಿ ಹೊಡೆದ ಇವತ್ತು ಬಾಯಿ ಹೇಳ್ಬಾರ್ದ್ರ ಸುದ್ದಿ ಇವತ್ತ. ನನಗಂತ್ರ ಈಗ ಹಿಂಗೆ ಸುಟ್ಕಂದ ತಿಂದು ಬಿಡ್ಲ ಅನ್ಸಕತ್ತೈತಿ ಇದು ಕಾಕ, ಚಂದ್ರ ಕಾಕ. ನಮ್ಮ ಮಳೆದಾರನ್ ಕೊಟ್ಟನಂದ್ರೆ ತಿಂದು ಒಳಗೆ ಬಿಡ್ತಾನ ನೋಡಿ ಇದನ್ನ. ಒಟ್ಟು ಹಳೆಯ ಸಂಪರ್ ಹಳೆಯ ಸಂಪ್ರಲ್ಲೇ ಅವ ಹಿಡ್ದಾವತ್ತದ ಇದ ಬಡಿ ಸಟ್ಲ್ ಮಾಡಿ ಹೊಡ್ಯಾವ ಅವ. ಸಾಕೀಗ ಅಷ್ಟು ಕರೆಕ್ಟ್ ಆಗೈತ್ರಿ. ಇನ್ನು ನಿಮ್ಗೆ ಎಷ್ಟು ಆಗ್ಬೇಕದು? ಖುಷಿ ಬಾಳ ಬೀಸೋದು ಬಿಗಿ ಬಾಳ ರೊಟ್ಟಿ ತಟ್ಟೋದು ಜಡ ಬಾಳವ್ವ, ಹಿಂಗಾಗಿ ಜೀವನ ಬೇಸರಾಗೈತವ್ವ, ಹಿಂಗಾಗಿ ಜೀವನ ಬೇಸರಾಗೈತವ್ವ. ಕುಕ್ಕು 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 ಅಂದ ಕೋಳಿ ಕುಕ್ಕು. ಕಾಕ ನಾಟಿ ಕೋಳಿ ಲಿವರ್ ನೋಡ ಹೆಂಗೈತೆ. ಹಂಗಾಗ ಮನ್ಯಾಗ ಸಜ್ಜು ಕಡಬು ಮಾಡ್ತಾರಲ್ಲ ಹಂಗಾಗೈತೆ ನೋಡಿ. ನಾಟಿ ಕೋಳಿ ಚಿಕನ್ ಮಸಾಲಕ್ಕೆ ಬೇಕಾಗುವ ಮಸಾಲ ಸಾಮಗ್ರಿಗಳು: ಕಾಳುಮೆಣಸು, ಬಾದಾಮಿ, ಗೋಡಂಬಿ, ಕಾಡ್ಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ ಮತ್ತು ಫ್ಲವರ್. ಮೆಣಸು, ಲವಂಗ, ಫ್ಲವರು, ಚಕ್ಕೆ, ಬಾದಾಮಿ, ಗೋಡಂಬಿ, ಕಾಡ್ಮೊಗ್ಗು ಚೆನ್ನಾಗಿ ಮಸಾಲ ಸಾಮಗ್ರಿ ಹಾಕಿ ಚೆನ್ನಾಗಿ ಉರಿಬೇಕು.
ಘಮ 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 ಊರ್ ತುಂಬ ಹೋಗತ್ ನೋಡದ. ಈರುಳ್ಳಿ ಟಮಾಟೋ ಏನ್ ಉರಿಬೇಕು ಜೋಶ್? ಚೆನ್ನಾಗಿ. ನಮ್ಮ ಮಳೆದಾರ ಏನ್ ಜೋಶ್ ಆಗ್ಯಾನು. ನಾಟಿ ಕೋಳಿ ಹಂಗೈತೆ ಇವತ್ತು. ನಾಟಿ ಕೋಳಿ ಹೊಡ್ತ ಸುದ್ದಿ ಹೇಳಬೇಡ ಸುದ್ದಿ. ನಮ್ಮ ಊರಿಗೆ ಮುಡ್ದ ನೋಡಿ ನಮ್ಮ ಸುದ್ದಿ ಇರೋದು. ಶೇಂಗಾ ಎಣ್ಣೆ ಏನಪ್ಪ ಶೇಂಗಾ ವಾಸನೆ ಬರುತ್ತಲ್ಲ. ಎಲ್ಲಿ ರುಬ್ಕೊಂಡಿರೋ ಬೆಳ್ಳುಳ್ಳಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ರುಬ್ಕೊಂಡಿರೋದಲ್ಲ. ರುಬ್ಕೊಂಡಿರೋ ಅಲ್ಲ ಪೇಸ್ಟ್, ಜೀವ ಜೀವ ಜಲ್ಲಂದಿದೆ. ಸಣ್ಣಗೆ ಹಚ್ಕೊಂಡಿರೋ ಉಳ್ಳಾಗಡ್ಡಿ, ಗೆಳೆಯ ಹಾ ಫಸ್ಟ್ ಕ್ಲಾಸ್ಗ ಜವಾರಿ ಜವಾರಿ ಕೋಳಿ ಹಾಕದು ಸಾಕ. ಸುಟ್ಟಿವಲ್ಲ ದೋಸೆ ನೋಡ, ಅದು ಚಿಕನ್ ಕಲರ್ ನೋಡೋದ್ರದ್ದು ಮಸ್ತ್. ಉಪ್ಪು ಹೋಗಂದ್ರೆ ನಾವು ಗೊತ್ತಿಲ್ಲ ಮತ್ತೆ ಹೆಂಗೆ ಹೇಳ್ತಾರೆ ಅಂತ ಹೇಳಿ. ಇವರು ಅಂಗಡಿ ಹೇಳ್ದ ಏನೋ ಅದೇನಿಲ್ಲ, ಫಸ್ಟ್ ಕ್ಲಾಸ್ ಮನ್ಯಾಗ ಬೆಳ್ಳುಳ್ಳಿ ಎಲ್ಲ ಫಸ್ಟ್ ಕ್ಲಾಸ್ ಹೆಚ್ಚ ಹಾಕಿ ರುಬ್ಕೊಂಡು ಬಂದಿರೋದು ಮಸಾಲೆ ಖಾರ. ಅದಕ್ಕೆ ಘಮ ಘಮ ಅಂತದಪ್ಪ ಇದು. ಏನು ಕಲರ್ ಬಂತು, ಭಾರಿ ಐತಿಪ್ಪ ಇದು. ಹಾ ಎಲ್ರಿ ಹೋಮ್ ಫುಡ್ ಇದೆ ಎಲ್ಲ. ಹೌದು, ಮನೆ ಸಾಕಿರೋ ಕೋಳಿ, ಒಳ್ಳೆ ಬೆಳ್ಳುಳ್ಳಿ ಖಾರ. ಸುದ್ದಿ ಯಾವಾಗ ಬಿಡಿದನ ನೋಡ ಎಷ್ಟು ಘಮ 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 ಅಂತ. ಗೆಳೆಯ ಫಸ್ಟ್ ಕ್ಲಾಸ್ ಹಸಿ ಕೊಬ್ಬರಿ ಮತ್ತು ಟೊಮೆಟೊ ಈರುಳ್ಳಿ. ಹಾ 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 ಹಾ. ಆ ಕಡೆ ದಪ್ಪ ಗಡ್ಡಿ ಇತ್ತಿಲ್ಲ ಅದ್ ಹೇಳ್ತೀನಿ. ಅದಕ್ಕೆ ಹಸಿರು ಅದ ಕೊತ್ತಂಬರಿ.
ಇವತ್ತು ದರ್ಬಾರ್ ಕಿಚನ್ ಅವರು ನಮ್ಮನ್ನ ಕರೆದಿದ್ರು, ನಾನು ನಮ್ಮ ಫ್ರೆಂಡ್ ಬಂದಿದ್ದೀವಿ, ಟೇಸ್ಟ್ ಮಾಡ್ತಾ ಇದ್ದೀವಿ. ನಾಟಿ ಕೋಳಿ ಸಾರು, ಖಡಕ್ ರೊಟ್ಟಿ ಅಲ್ಟಿಮೇಟ್ ಆಗಿದೆ. ನಾಟಿ ಕೋಳಿ ಸೂಪರ್. ಆರ್ಮೇ ಕೆಲಸ ಮಾಡಿ ಬಾಯ್ಲರ್ ಕೋಳಿ ತಿಂದು ಬೇಜಾರಾಗಿತ್ತೆ. ಭಾಳ ವರ್ಷದ ನಂತರ ಜಾರ್ಖಂಡಿ ದೇಸಿ ಚಿಕನ್ ತಿಂದಿದ್ದೆ. ಒಂದು ಅಲ್ಟಿಮೇಟ್ ಟೇಸ್ಟ್ ಇತ್ತು. ಅದೇ ಟೇಸ್ಟ್ ಇವತ್ತು ಭಾಳ ವರ್ಷದ ನಂತರ ತಿನ್ನತ್ತೀನಿ. ಥ್ಯಾಂಕ್ ಯು ದರ್ಬಾರ್ ಕುಕಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಸ್ಟ್ ಬೆಲ್ತಿರೋ ಕೋಳಿ, ಬೆಸ್ಟ್ ಕುದದ ಮಸಾಲ ಮಾತ್ರ ರುಬ್ಬ ಹಾಕಿರೋದು ಮಾತ್ರ ಏವನ. ಅದರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಟಕ್ ರೊಟ್ಟಿ, ನಾಟಿ ಕೋಳಿ ಖಡಕ್ ರೊಟ್ಟಿ. ಈ ನಾಟಿ ಕೋಳಿದ್ದು ಸ್ಮೆಲ್ಗೆ ಅರ್ಧ ಹೊಟ್ಟೆ ತುಂಬಿಡೋದು ಆ ಪ್ರಮಾಣದಲ್ಲಿ ಅದ್ಭುತ ಆಗೈತಿ. ಮಟನ್ನು ಏನು ಮಾಡೋಕ್ಕಾಗಲ್ಲ ಇದ್ರ ಮುಂದೆ. ಅದ್ಭುತ ಅಂದ್ರೆ ಅದ್ಭುತ ಆಗೈತಿ. ಈ ಒನ್ ಟೈಮ್ ನಾಟಿ ಕೋಳಿ ತಿಂದದ್ದು ಪದೇ ಪದೇ ರಿಪೀಟೆಡ್ ತಿನ್ನುವಂತಹ ಅಡುಗೆ ಆಗಿದೆ. ಅದ್ಭುತ ಅಂದ್ರೆ ಅದ್ಭುತ. ದರ್ಬಾರ್ ಕುಕ್ಕಿನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ನಾಟಿ ಕೋಳಿಯ ಈ ಕಡಕ್ ರೊಟ್ಟಿ ಐತಲ್ಲ, ಸುದ್ದಿ ಹೇಳ್ಬಾರ್ದ. ಹೇಳ್ಬೇಕಂತ ಮನ್ಸು ಐತ್ಯ, ಅದು ಎಲ್ಲರೂ ಹೇಳ್ಬಿಟ್ರ ಏನು ಹೇಳಲ್ಲ. ಬಂದು ಅನುಭವಿಸ್ರಿ, ಅನುಭವಿಸೋನಿಗೆ ಗೊತ್ತಂತ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ. ಹಂಗೈತಿದ.